ಕಾಲೇಜ್ ಕ್ಯಾಂಪಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಶಿಕ್ಷಣ ಅನ್ನೋದೇ ಒಂದು ರೀತಿ ದೊಡ್ಡ ಶಕ್ತಿ. ಸಾಕಷ್ಟು ಜನ ವಿವಿಧ ರೀತಿಯ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಿನ ಚಾಲ್ತಿಯಲ್ಲಿರೋದೇ MBA ಕೋರ್ಸ್. MBA ಅಂತ ಅಂದ್ರೆ ಏನು, ಯಾವ ರೀತಿ ಕೋರ್ಸ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ, ಇದಕ್ಕೆ ಪ್ರವೇಶಾತಿ ಪಡ್ಕೊಳ್ಳೋದು ಹೇಗೆ, MBA ಮಾಡಿದ ನಂತರದಲ್ಲಿ ಯಾವ ರೀತಿ ಲಾಭದಾಯಕವಾಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲ್ನ ಡೈರೆಕ್ಟರ್ ಡಾಕ್ಟರ್ HR ವೆಂಕಟೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಸೊ ಈ ಹಿಂದೆಯಿಂದಲೂ ಕೂಡ ನಾವು ಕೇಳ್ಕೊಂಡ್ ಬಂದಿದ್ದೀವಿ, MBA ಮಾಡಿದ್ರೆ ಹೆಂಗಾದ್ರೂ ಬದುಕ್ಬಿಡ್ತಾರೆ, ಒಂದು ಲೀಡರ್ಶಿಪ್ ಅನ್ನೋದು ಬಂದ್ಬಿಡುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೇವೆ. ಜೊತೆಗೆ ಆತ್ಮಸ್ಥೈರ್ಯ ಹೆಚ್ಚಾಗಿರುತ್ತೆ, ಸಮುದ್ರದಿಂದ ತಗೊಂಡೋಗಿ ಮತ್ತಿನ್ನೆಲ್ಲಿಗೋ ಬಿದ್ರು ಕೂಡ ಫೀನಿಕ್ಸ್ನಂತೆ ಎದ್ದು ಬರ್ತಾರೆ ಅಂತೆಲ್ಲ ಕೇಳಿದ್ವಿ. ಆದ್ರೆ ಈ ಕೋರ್ಸ್ ಬಗ್ಗೆ, ಈ ಕೋರ್ಸ್ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ, ಯಾಕೆ ಮಾಡಬೇಕು, ಎಂಟ್ರೆನ್ಸ್ ಹೇಗೆ, ಯಾವ ರೀತಿ ಪ್ರವೇಶಾತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಆ ಹಾದಿನ ತಲುಪಲಾಗದೆ ಕೆಲವರು ತುಂಬಾ ಜನ ಅಲ್ಲೇ ಹಿಂದುಳಿದು ಬಿಡ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ತಾ ಹೋಗೋಣ. ನಿಮ್ದು ಬರೋಬ್ಬರಿ ಒಂದು 18 ವರ್ಷಗಳ ಸುದೀರ್ಘ ಪಯಣ, ನಿಮ್ಮ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡಿಕೊಡ್ಬೋದಾ ಸರ್? ನಾನು ಡಾಕ್ಟರ್ HR ವೆಂಕಟೇಶ, ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲ್ನಲ್ಲಿ ಫೌಂಡರ್ ಡೈರೆಕ್ಟರ್ ಆಗಿ 2008ರಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾವು MBAನ ಪ್ರಾರಂಭ ಮಾಡಿದಾಗ ಬರೀ MBA ಕೋರ್ಸ್ ಅಂತ ಒಂದು ಜನರಲ್ MBA ಸ್ಟಾರ್ಟ್ ಮಾಡಿದ್ವಿ. ಈ ಜನರಲ್ MBA ಈ 2008ರಿಂದ ಪಯಣ ಪ್ರಾರಂಭವಾಗಿರ್ತಕ್ಕಂಥದ್ದು ಈಗ 2026ರಿಗೆ ಬಂದು ನಿಂತಾಗ ಆಗಿರ್ತಕ್ಕಂಥ ಚಲನ ಮತ್ತು ಬದಲಾವಣೆಗಳು ನಿಜವಾಗೂ ವಿಸ್ಮಯ ಹುಟ್ಟತಕ್ಕಂಥದ್ದು. ನೋಡಿ, ನಾವು 2021ರಲ್ಲಿ MBAಗೆ ಮತ್ತೊಂದು MBA ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಒಂದು ಕೋರ್ಸನ್ನು ಸೇರಿಸಿದ್ವಿ. ಬಿಕಾಸ್ ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ನಿಮ್ಮ ಅನಾಲಿಟಿಕ್ಸ್, ಡೇಟಾ ಅನಾಲಿಟಿಕ್ಸ್ ಇಂಥದ್ದು ಬಹಳ ಚಾಲ್ತಿಯಲ್ಲಿದೆ. ಇಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ತುಂಬ ವಿಪುಲವಾಗಿರ್ತಕ್ಕಂಥ ಕೆಲಸದ ಅವಕಾಶಗಳಿರ್ತವೆ. ಹಾಗಾಗಿರ್ತಕ್ಕಂಥ 2021ರಲ್ಲಿ ನಾವು MBA ಬಿಸ್ನೆಸ್ ಅನಾಲಿಟಿಕ್ಸ್ ಪ್ರಾರಂಭ ಮಾಡಿದ್ವಿ. ಈ ವರ್ಷದಿಂದ ಇನ್ನೊಂದು ಹೊಸ ಆಯಾಮವನ್ನು ಕೊಡ್ತಾ ಇದ್ದೇವೆ MBAಗೆ. ಬಹುಶಃ ದೇಶದಲ್ಲೇ ವೆರಿ ಕಡಿಮೆ ಇರ್ತಕ್ಕಂಥ ಬಿ ಸ್ಕೂಲ್ಗಳಲ್ಲಿ ನಮ್ಮದು ಒಂದು. ನಾವು MBA ಆಂಟ್ರಪ್ರಿನರ್ಶಿಪ್ ಅಂತ ಸ್ಟಾರ್ಟ್ ಮಾಡ್ತಿದ್ದೇವೆ. ಈ ಒಂದು ಇಂಟ್ರಡಕ್ಷನ್ ನಿಮ್ಗೆ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ನಾನು MBA ಅಂತಕ್ಕಂಥದ್ದು ಮಾರ್ಕೆಟ್ ಬೇಸ್ಡ್ ಪ್ರೋಗ್ರಾಮ್. ಅಂದರೆ ಮಾರ್ಕೆಟ್ನಲ್ಲಿ ಏನೇನು ಚೇಂಜ್ ಆಗ್ತಿರುತ್ತೆ, ಇಂಡಸ್ಟ್ರಿಯಲ್ಲಿ ಏನೇನು ಚೇಂಜ್ ಆಗ್ತಿರುತ್ತೆ, ಸರ್ವಿಸ್ ಸೆಕ್ಟ್ರಲ್ಲಿ ಏನೇನು ಚೇಂಜ್ ಆಗ್ತಿರುತ್ತೆ, ಆ ಚೇಂಜಿಗೆ ನಾವು ಬದಲಾಗ್ತಾ ಹೋಗಬೇಕಾಗುತ್ತೆ. ನಾವು ವಿದ್ಯಾರ್ಥಿಗಳನ್ನು ಅದಕ್ಕೆ ತಯಾರು ಮಾಡಬೇಕಾಗ್ತದೆ. ಈ ದಿಕ್ಕಿನಲ್ಲಿ ಈ ವರ್ಷದಿಂದ ಬರುವ 26 ಆಗಸ್ಟ್ ಅಡ್ಮಿಷನ್ನಿಂದ ನಾವು MBA ಆಂಟ್ರಪ್ರಿನರ್ಶಿಪ್ ಅಂತ ಒಂದು ಹೊಸ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳು ಹೌದು ಜನರಲ್ MBAನೂ ಇರ್ತದೆ ನಮ್ಮಲ್ಲಿ. ಅಂದರೆ ನಮ್ಮಲ್ಲಿ 240 ಜನ MBA ವಿದ್ಯಾರ್ಥಿಗಳಿರ್ತಾರೆ, 60 ಜನ ಬಿಸ್ನೆಸ್ ಅನಾಲಿಟಿಕ್ಸಲ್ಲಿ ಇರ್ತಾರೆ. ಇದ್ರ ಜೊತೆಗೆ ನಾವು MBA ಆಂಟ್ರಪ್ರಿನರ್ಶಿಪ್ ಅಂತ ಒಂದು 60 ವಿದ್ಯಾರ್ಥಿಗಳ ಒಂದು ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಇದು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈಗಿನ ದಿನಮಾನಗಳಲ್ಲಿ ಉದ್ಯೋಗವನ್ನು ಗಳಿಸ್ತಕ್ಕಂಥದ್ದು, ಉದ್ಯೋಗನ ತೆಗೆದುಕೊಳ್ತಕ್ಕಂಥದ್ದು ಒಂದಾದರೆ, ಉದ್ಯೋಗನ ಕೊಡ್ತಕ್ಕಂಥದ್ದು ಇನ್ನೊಂದು. ಮತ್ತು ಬೆಂಗಳೂರಲ್ಲಿ ನಾವು ಇರೋದ್ರಿಂದ ಇದು ಸ್ಟಾರ್ಟಪ್ ಹಬ್. ನಮ್ಮ ಹಲವು ವಿದ್ಯಾರ್ಥಿಗಳು ನಾವು ಈ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ದೇ ಈಗಾಗಲೇ ನಮ್ಮ ABBSನ ತುಂಬ ವಿದ್ಯಾರ್ಥಿಗಳು ಉದ್ಯೋನ್ಮುಖ ಉದ್ಯಮದಾರರಾಗಿದ್ದಾರೆ. ಇದು ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮಲ್ಲಿ CII ಜೊತೆ, ಟೈ ಜೊತೆ, ವಾಧ್ವಾನಿ ಫೌಂಡೇಶನ್ ಜೊತೆ ನಾವು ಕೆಲಸ ಮಾಡಿದ್ದೇವೆ. ನಮ್ಮಲ್ಲಿ ಇನ್ಸ್ಟಿಟ್ಯೂಷನ್ ಇನೋವೇಷನ್ ಕೌನ್ಸಿಲ್ ಅಂತಿದೆ, ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್ ಇದೆ. ಈ ಎಲ್ಲ ಮುಖಾಂತರ ನಾವು ಕೆಲಸ ಮಾಡಿ ಇವತ್ತು ನಾವೊಂದು ಹೊಸ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. MBA ಆಂಟ್ರಪ್ರಿನರ್ಶಿಪ್ ಅಂತದನ್ನು ಈ ವರ್ಷದಿಂದ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಓಕೆ. ಈ SSLC ಎಕ್ಸಾಮ್ ಮುಗಿತಾ ಇದ್ದಂತೆ ಪೇರೆಂಟ್ಸ್ಗಳೇನು ಅನ್ಕೊಳ್ತಾರೆ, ತಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು, ಈ ರೀತಿನೇ ತುಂಬಾ ಜನ ಅನ್ಕೊಳ್ತಾರೆ. ಅಥವಾ ತಮ್ಮ ಮಗ ಒಂದು ಬಿಸ್ನೆಸ್ ಮನ್ ಆಗಿ 100 ಜನಕ್ಕೆ ಕೆಲಸ ಕೊಡುವಂತಾಗಲಿ ಅಂತ ವಿರಳ ಪೇರೆಂಟ್ಸ್ಗಳು ಆ ಥರ ಯೋಚನೆ ಮಾಡೋದು. ಅದೇ ಮಕ್ಕಳಲ್ಲಿ ಇವಾಗ ಹೆಚ್ಚಾಗಿ ಬರ್ತಾ ಇದೆ. ನಾನು ಯಾರ್ದೋ ಕೈ ಕೆಳಗಡೆ ದುಡಿಯಲ್ಲ, ನಂದೇ ಒಂದು ಓನ್ ಬಿಸ್ನೆಸ್ ಮಾಡ್ತೀನಿ ಅಂತ ಎಷ್ಟೋ ಜನ ಇನ್ಫ್ಲೂಯೆನ್ಸರ್ಸ್ ಎಲ್ಲ ನೋಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ, ಈಗ MBA ಮಾಡಬೇಕು ಅನ್ನೋದಾದ್ರೆ ಇದು ಎಷ್ಟು ಲಾಭದಾಯಕ ಕೋರ್ಸ್. ಜೊತೆಗೆ ಈಗಾಗಲೇ PUC ನಲ್ಲಿ ಒಂದು CET ಬರೆದ್ವಿ, ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂತು ಅಂತ ಇಟ್ಕೊಳ್ಳಿ. ಈಗ ನಮಗೆ ಡಾಕ್ಟರ್ಗೆ ಹೋಗೋಕ್ಕಾಗ್ತಿಲ್ಲ ಅಥವಾ ಇಂಜಿನಿಯರಿಂಗ್ ಹೋಗೋಕ್ಕೆ ಇಷ್ಟ ಇಲ್ಲ, ಬಿಟ್ಬಿಟ್ಟು ನಾವು ಇನ್ನೂ ಬೇರೆ ಬಿಸ್ನೆಸ್ ಕಡೆಗೆ ಮೈಂಡ್ ಮಾಡ್ತೀವಿ ಅಂತಂದ್ರೆ ಅಂಥವ್ರು ಕೂಡ ಜಾಯ್ನ್ ಆಗೋ ಚಾನ್ಸಸ್ಗಳಿದೆಯಾ? ನೋಡಿ, ಭಾಳ ವಿಶೇಷ ಅಂತಕ್ಕಂಥದ್ದು ನನಗೇನು ಅಂತ ಹೇಳಿದ್ರೆ, ಇಂದಿನ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ಹೇಳುವಂಥದ್ದು, MBA ಅಂತಕ್ಕಂಥದ್ದು ಒಂದು ಜನರಲ್ ಪ್ರೋಗ್ರಾಮ್. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನನ್ನ ತುಂಬ ಜನ ವಿದ್ಯಾರ್ಥಿಗಳು ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ CEOಗಳಾಗಿದ್ದಾರೆ.
ಚೀಫ್ ಆಪರೇಟಿಂಗ್ ಆಫೀಸರ್ಸ್ ಆಗಿದ್ದಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿದ್ದಾರೆ. ಅಂದರೆ MBA ಅಂತಕ್ಕಂಥದ್ದು ಜನರಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅವ್ರು ರಿಟೇಲಿಗೆ ಹೋಗ್ಬೋದು, ಸರ್ವಿಸ್ ಸೆಕ್ಟರಿಗೆ ಹೋಗ್ಬೋದು, ಹೆಲ್ತ್ ಕೇರಿಗೆ ಹೋಗ್ಬೋದು, ಹಾಸ್ಪಿಟಲ್ ಸೆಕ್ಟರಿಗೆ ಹೋಗ್ಬೋದು, ಅಥವಾ ನಿಮ್ಮ ರಿಟೇಲ್ ಸೆಕ್ಟರಿಗೆ ಹೋಗ್ಬೋದು, ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ಸಿಗೆ ಹೋಗ್ಬೋದು, ಅನಲಿಟಿಕ್ಸಿಗೆ ಹೋಗ್ಬೋದು, ಅಂದರೆ ಅಗ್ರಿ ಪ್ರೊಸೆಸಿಂಗ್ ಹೋಗ್ಬೋದು. ಅಂದರೆ ಯಾವ ಸೆಕ್ಟಾರು ಇವತ್ತಿನ ದಿನಮಾನಗಳಲ್ಲಿ ಚೆನ್ನಾಗಿ ನಡೀತಾ ಇರ್ತದೋ, ಅಂದರೆ ಯಾವ 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 ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶಗಳು ವಿಪುಲವಾಗಿ ಸಿಗ್ತಾ ಇರ್ತವೋ ಅಂಥ ವಿಭಾಗದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟನ್ನು ಕೊಡ್ತೇವೆ. ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ಅದರಲ್ಲಿ 4 ಜನ ಕೆಲಸ ಮಾಡ್ತಿದ್ದಾರೆ. ಅವರು ದಿನನಿತ್ಯ ಎಲ್ಲೆಲ್ಲಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕಂಪ್ನಿಗಳಲ್ಲಿ ಯಾವ್ಯಾವ ಸೆಕ್ಟ್ರಲ್ಲಿ ಉದ್ಯೋಗದ ಅವಶ್ಯಕತೆ ಇದೆ, ಉದ್ಯೋಗದ ಚಾನ್ಸಸ್ ಇದ್ದಾವೆ ಅಂಥ ಕಡೆ ನಮ್ಮ ವಿದ್ಯಾರ್ಥಿಗಳನ್ನು ಪ್ಲೇಸ್ ಮಾಡ್ತಾರೆ. ಇದರ ಜೊತೆಗೆ ಇದು ಜನರಲ್ಲಾಗಿ ನಡೆಯುತ್ತೆ. ಎಲ್ಲ ವಿದ್ಯಾರ್ಥಿಗಳು ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲ್ ಸೇರಿದವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ MBA ಡಿಗ್ರಿ ಸಿಗುತ್ತೆ. ಇದ್ರ ಜೊತೆಗೆ ನಾವು ಪ್ಲೇಸ್ಮೆಂಟು ಮಾಡ್ತೀವಿ. ಇದರ ಜೊತೆಗೆ ಯಾರಿಗಾದ್ರೂ ನಾನು ಉದ್ಯಮಶೀಲನಾಗಬೇಕು, ಉದ್ಯಮದಾರನಾಗಬೇಕು ಅಂತಕ್ಕಂಥ ಆಸೆ ಇದ್ದರೆ ಅವನಿಗೂ ಕೂಡ ನಾವು ಸಹಾಯವನ್ನು ಮಾಡ್ತೇವೆ. ಅವನಿಗೂ ಕೂಡ ಏಂಜಲ್ ಇನ್ವೆಸ್ಟರ್ಸ್ ಇರಲಿ, ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಇರಲಿ, ಅಥವಾ ರಿಜಿಸ್ಟ್ರೇಷನ್ ಆಫ್ ದಿ ಕಂಪನಿ ಹೇಗೆ ಮಾಡೋದು, ಅಥವಾ ಮೆಂಟರಿಂಗ್ ಹೇಗೆ ಮಾಡೋದು, ಇದಕ್ಕೆಲ್ಲ ಒಂದು ಹೋಲ್ ಪ್ಯಾನಲನ್ನೇ ರೆಡಿ ಮಾಡ್ತಾ ಇದ್ದೇವೆ ನಾವು ಇವತ್ತು. ಆದ್ದರಿಂದ ಇದು ಬರೀ ಉದ್ಯಮ ಹುಡುಕಿ ಬಂದಿರತಕ್ಕಂಥವರಿಗೆ ತುಂಬಾ ಅವಕಾಶ. ಏನೋ ಒಂದು ಕೋರ್ಸ್ ಮಾಡಿ ಮುಗಿಸೋದಂತಲ್ಲ, ಅಲ್ಲ, ಸರ್ವತೋಮುಖ ಅಭಿವೃದ್ಧಿಗೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಿದ್ರಿ. ಸರ್ವತೋಮುಖ ಅಭಿವೃದ್ಧಿ ಅಂತಕ್ಕಂಥದ್ದು ಇನ್ನೊಂದು ಟಾಪಿಕ್ ನೀವು ರೈಸ್ ಮಾಡಿದ್ರಿ ನೋಡಿ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, MBA ಅಂತ ಹೇಳಿದ್ರೆ ಒಬ್ಬ ಕಂಪ್ಲೀಟ್ ಮ್ಯಾನನ್ನು ತಯಾರು ಮಾಡಿ ನಾವು ಹೊರಗಡೆ ಬಿಡಬೇಕಾಗುತ್ತೆ. ಮ್ಯಾನ್ ಆರ್ ವುಮೆನ್ ಇರ್ಬೋದು. ಇವತ್ತು ನಾವು ಅವನಿಗೆ ಪ್ಲೇಸ್ಮೆಂಟ್ ಕೊಡ್ತೀವಿ, ಅವನಿಗೆ ಒಂದು ಉದ್ಯಮದಾರನಾಗಲಿಕ್ಕೆ ಸಹಾಯ ಮಾಡ್ತೀವಿ ಅಂತಕ್ಕಂಥದ್ದು ಎಷ್ಟು ಧೈರ್ಯವಾಗಿ ಹೇಳ್ಕೊಳ್ತೀವೋ, ಅದಕ್ಕೆ ನಮ್ಮ ಶ್ರಮ ಇದೆ, ನಮ್ಮ ತಯಾರಿ ಇದೆ. ನಮ್ಮ ಶ್ರಮ ತಯಾರಿ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ 19 ವರ್ಷದಿಂದ ಈ ABBSನ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಕಂಡಿರ್ತಕ್ಕಂಥ ಅನುಭವಿಸತಕ್ಕಂಥ ಪಾಠಗಳಿಂದ ಇವತ್ತೊಂದು ಪರಿಪೂರ್ಣವಾಗಿರ್ತಕ್ಕಂಥ ಬಿ ಸ್ಕೂಲ್ ಆಗಿ ಹೊರಹೊಮ್ಮಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನೀವು ಈಗಷ್ಟೇ ಹೇಳಿದ್ರಿ, ಒಂದು ವಿದ್ಯಾರ್ಥಿನ ಪರಿಪೂರ್ಣ ಮಾಡಿ ಹೊರಗಡೆ ಕಳಿಸೋದು ಹೇಗೆ ಅಂತಕ್ಕಂಥದ್ದು. ನೋಡಿ, ಇವತ್ತಿನ ದಿನಮಾನಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅವನ ಕಮ್ಯುನಿಕೇಷನ್ ಹೇಗಿದೆ, ಅವನ ಟೆಕ್ನಾಲಜಿ ಎನೇಬಲ್ ಆಗಿದಾನೋ ಇಲ್ವೋ, ಅವನ ಆ್ಯಟಿಟ್ಯೂಡ್ ಹೇಗಿದೆ. ಇದಕ್ಕೆ ನಾವೊಂದು ಕಂಪ್ಲೀಟ್ ಪರ್ಸನಾಲಿಟಿ ಕಂಪ್ಲೀಟ್ ಇಂಪಾರ್ಟೆಂಟ್ 2 years ಕಂಪ್ಲೀಟ್ ಪ್ರೋಗ್ರಾಮ್ ಅವನು ನಮ್ಮ ಪೋರ್ಟಲಿಗೆ ಒಳಗಡೆ ಬಂದರೆ, ABBS ಪೋರ್ಟಲಿಂದ ಹೊರಗಡೆ ಹೋಗುವಾಗ ಅವನೊಬ್ಬ ಕಾರ್ಪೊರೇಟ್ ರೆಡಿ ಜೆಂಟ್ಲ್ಮ್ಯಾನ್ ಆಗಿ ಅಥವಾ ಜೆಂಟ್ಲ್ ವುಮೆನ್ ಆಗಿ ಹೊರಗಡೆ ಹೋಗ್ತಕ್ಕಂಥ ನಮ್ಮ ಆಸೆ. ನೀವು MBA ಮಾಡಿದ್ರೆ ನಿಮ್ಗೆ ಸಿಗ್ತಕ್ಕಂಥ ಲಾಭ ಏನು ಅಂತ ಹೇಳಿದ್ರೆ, ಕಡಿಮೆ ಖರ್ಚಿನಲ್ಲಿ ಭಾರತೀಯ ನೆಲದಲ್ಲಿ ನೋಡಿ, ಇವತ್ತು ಭಾರತ ಒಂದು ಎಮರ್ಜಿಂಗ್ ಎಕಾನಮಿ. ನಮ್ಮಲ್ಲಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು, ನಮ್ಮ ದೇಶದ GDP ಹೆಚ್ಚು ಕಡಿಮೆ $4 trillion ಅಂತ ಹೇಳ್ತೀವಿ ನಾವೀಗ. ಇದರಲ್ಲಿ ಹೆಚ್ಚು ಕಡಿಮೆ 60-65% ಬರ್ತಕ್ಕಂಥದ್ದು ಸರ್ವಿಸ್ ಸೆಕ್ಟ್ರಿಂದ. ಸರ್ವಿಸ್ ಸೆಕ್ಟರ್ ಅಂದರೆ ಏನು? ಹಾಸ್ಪಿಟಲ್ ಸೆಕ್ಟರ್ ಇರ್ಬೋದು, ಹಾಸ್ಪಿಟಾಲಿಟಿ ಸೆಕ್ಟರ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಡೇಟಾ ಅನಲಿಟಿಕ್ಸ್ ಇರ್ಬೋದು. ಈ ಎಲ್ಲ ಸೆಕ್ಟಾರ್ಗಳನ್ನು ನಾವು ನೋಡಿದಾಗ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಡಾಕ್ಟರ್ಗಳಲ್ಲ, ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಎಂಜಿನಿಯರ್ಸ್ ಅಲ್ಲ, ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮ್ಯಾನೇಜರ್ಸು, ಲೀಡರ್ಸು, ಇಲ್ಲಿ ಬರ್ತಕ್ಕಂಥದ್ದು ಆಪರೇಷನಲ್ ಪೀಪಲ್. ನೀವು ಸಪ್ಲೈ ಚೈನ್ ತೆಗೆದುಕೊಳ್ಳಿ, ಅಗ್ರಿ ಪ್ರೊಸೆಸಿಂಗ್ ತೆಗೆದುಕೊಳ್ಳಿ, ಇಲ್ಲೆಲ್ಲ ಯಾರು ಬೇಕು. ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಈ ಸೆಕ್ಟಾರ್ ಇನ್ನೂ ಗ್ರೋತ್ ಆಗ್ತದೆ. ನಮ್ಮ ದೇಶದ ಸರ್ವಿಸ್ ಸೆಕ್ಟಾರ್ ಇದು ಎಲ್ಲ ಪ್ರಪಂಚದಲ್ಲಿ ಎಲ್ಲ ದೇಶಗಳಾಗಿರ್ತಕ್ಕಂಥ ಒಂದು ವಿಷಯನೇ. ಒಂದು ದೇಶ ಅಭಿವೃದ್ಧಿ ಹೊಂತ ಹೋದಾಗೂ ಕೂಡ ಆ ದೇಶದ ಒಟ್ಟು GDPಯಲ್ಲಿ ಮೇಜರ್ ಪಾಲ್ ಬರ್ತಕ್ಕಂಥದ್ದು ಸರ್ವಿಸ್ ಸೆಕ್ಟ್ರಿಂದ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಬ್ಯಾಂಕಿಂಗ್ ಇಂಪ್ರೂವ್ ಆಗುತ್ತೆ, ಇನ್ಶೂರೆನ್ಸ್ ಇಂಪ್ರೂವ್ ಆಗುತ್ತೆ. ನೀವು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳಿ, ಈಗ ಮೆಡಿಕಲ್ ಇನ್ಶೂರೆನ್ಸ್ ತೆಗೆದುಕೊಳ್ಳಿ, ಎಷ್ಟು ಜನರಿಗೆ ತಲುಪಿದೆ. ಈಗ ಇನ್ನೂ 100 ಕೋಟಿ ಜನರಿಗೆ ತಲುಪಬೇಕಿರ್ತಕ್ಕಂಥ ಅವಕಾಶಗಳಿದ್ದಾವೆ. ಆದ್ದರಿಂದ ಈ ಎಲ್ಲ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಒಂದು ಜಾಬಾರು ತೆಗೆದುಕೊಳ್ಬೋದು ಅವರು, ಅಥವಾ ತನ್ನದೇ ಆಗಿರ್ತಕ್ಕಂಥ ಉದ್ಯಮನಾರು ಪ್ರಾರಂಭ ಮಾಡ್ಬೋದು. ಇದಕ್ಕೆ MBA ಒಂದು ಸೂಕ್ತವಾಗಿರ್ತಕ್ಕಂಥ ವೇದಿಕೆ. ಭಾರತದಲ್ಲಿ ಮಾಡಿದ್ರೆ ಕಡಿಮೆ ಖರ್ಚಿನಲ್ಲಿ ಭಾರತೀಯ ನೆಲದಲ್ಲಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಅವನು ಮೇಲ್ ಬರಲಿಕ್ಕೆ ತುಂಬ ಅವಕಾಶ ಇದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಈ MBAಗೆ ಈಗ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಾದರೂ ಇರುತ್ತಾ ಸರ್? ಹೇಗೆ ಈಗ ABBSನಲ್ಲಿ ನಾವು ಜಾಯ್ನ್ ಆಗಬೇಕು ಅಂತ ಈಗ ವೀಕ್ಷಕರು ಏನಾದ್ರು ಅಂದುಕೊಳ್ತಾ ಇದ್ರೆ, ಅವರ ಪೇರೆಂಟ್ಸ್ಗಳೇನಾದರೂ ಅಂದುಕೊಳ್ತಾ ಇದ್ರೆ, ಹೇಗೆ ಎಂಟ್ರೆನ್ಸ್ ಪ್ರವೇಶತೆ ಪಡ್ಕೊಳ್ಳೋದು ಹೇಗೆ? ನಮ್ಮಲ್ಲಿ ಈಗಾಗಲೇ ಹೇಳಿದೆ ನಾನು, 2 ರೀತಿಯ MBA ಇತ್ತು ಇಲ್ಲಿ ತನಕ. MBA ಜನರಲ್ MBA ಒಂದಿತ್ತು, MBA ಅನಲಿಟಿಕ್ಸ್ ಒಂದಿತ್ತು.
ಇದ್ರ ಜೊತೆಗೆ ನಾವು MBA ಆಂಟ್ರಪ್ರಿನರ್ಶಿಪ್ ಅಂತ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈಗ. ಈ 3 ಪ್ರೋಗ್ರಾಮ್ಗಳಲ್ಲಿ ಅಡ್ಮಿಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ 50% PGCET ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕದವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ಎಕ್ಸಾಮ್ ಮಾಡ್ತಾರೆ. ಅದು PGCET ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು ಆ ಪರೀಕ್ಷೆಯನ್ನು ತೆಗೆದುಕೊಂಡು ಇದ್ದ ಹಾಗೆ PGCET ಅಂತ ಎಕ್ಸಾಮ್ ಇದೆ, ಒಂದು ಪೋಸ್ಟ್ ಗ್ರಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರೀತಾರೆ. ಅದನ್ನ ಕರ್ನಾಟಕ ಗೌರ್ಮೆಂಟ್ ಅವ್ರು ಕಂಡಕ್ಟ್ ಮಾಡ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಒಂದು ಬಾಡಿ ಇದೆ. ಅಲ್ಲಿ ವಿದ್ಯಾರ್ಥಿಗಳು ಡಿಗ್ರಿಯವರು ಫೈನಲ್ ಇಯರ್ ಇರುವಾಗ ಅಥವಾ ಫೈನಲ್ ಇಯರ್ ಮುಗಿಸಿದವರು ಆ ಪರೀಕ್ಷೆಯನ್ನು ಬರೀಬೇಕು. ಈಗ BCom ಮತ್ತೆ BSc ಮಾಡಿರೋರು ಅವರು ಕೂಡ ಎಂಟ್ರಿ ಪಡ್ಕೊಳ್ಬಹುದು ಹೇಗೆ? ಯಾವುದಾದ್ರೂ ಡಿಗ್ರಿ MBA ಅವರು MBA ಯಾವ ಡಿಗ್ರಿ ಯಾರು ಬರ್ಬೋದು. ಎಂಜಿನಿಯರ್ಸ್ ಬರ್ತಾರೆ ನಮ್ಮಲ್ಲಿ, BCom ಅವ್ರು ಬರ್ತಾರೆ, BA ಅವ್ರು ಬರ್ತಾರೆ, BSc ಅವ್ರು ಬರ್ತಾರೆ, BCA ಅವ್ರು ಬರ್ತಾರೆ, ಅಥವಾ ನಿಮ್ಮ ಫಾರ್ಮಸಿ ಅವ್ರು ಬರ್ತಾರೆ, BDS ಡಾಕ್ಟರ್ಗಳು ಬರ್ತಾರೆ, ಅಥವಾ ಯಾರು ಬೇಕಾದರೂ ಬರ್ಬೋದು ಇಲ್ಲಿ MBA ಪ್ರೋಗ್ರಾಮ್ಗೆ. ಆದರೆ ಈ 50% ಈ ಕೋಟಾ ಮುಖಾಂತರ ಬಂದರೆ ಇನ್ನು 50% ನಾವೇ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ತಕ್ಕಂಥದ್ದು. ಅವರು ನಮ್ಮ ABBSನ ಕಾಂಟ್ಯಾಕ್ಟ್ ಮಾಡಿದ್ರೆ, ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲ್ ಅಡ್ಮಿಷನ್ ಡಿಪಾರ್ಟ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಇಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಪ್ರೊಸೆಸ್ ಏನು, ಪ್ರೊಸೀಜರ್ ಏನು ಅಂತಕ್ಕಂಥದ್ದನ್ನು ಕೌನ್ಸಿಲಿಂಗ್ ಮಾಡ್ತೀವಿ. ಅವ್ರು ಆ ರೀತಿಯೂ ಅಡ್ಮಿಷನ್ ತೆಗೆದುಕೊಳ್ಬೋದು. ಈಗ ಬೇರೆ ಬೇರೆ ಊರುಗಳಿಂದ ನೋಡ್ತಾ ಇರ್ತಾರೆ ಸರ್ ಕಾರ್ಯಕ್ರಮವನ್ನು. ಈಗ ನಿಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಮಕ್ಕಳು ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಜಾಯ್ನ್ ಆಗಬೇಕಾಗುತ್ತೆ. ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆಗಳೆಲ್ಲ ಹೇಗಿರುತ್ತೆ? ಇಲ್ಲ ನೋಡಿ, ಇವತ್ತಿನ ವ್ಯವಸ್ಥೆಯಲ್ಲಿ ನಮ್ಮ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಇರ್ತದೆ. ಆಚಾರ್ಯ ಬೆಂಗಳೂರು ಬಿ ಸ್ಕೂಲ್ ವೆಬ್ಸೈಟಿಗೆ ಹೋಗಿಬಿಟ್ಟು ನಮ್ಮ ಅಡ್ಮಿಷನ್ ಡಿಪಾರ್ಟ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆನ್ಲೈನಲ್ಲಿ ಅವರೆಲ್ಲ ಒಂದು ಇನ್ಫಾರ್ಮೇಷನ್ನು ಕೊಡ್ತಾರೆ. ಅವರು ಬಂದು ಇಲ್ಲಿ ಹಾಲ್ಟ್ ಮಾಡಿ ಇರಬೇಕಂತ ಅವಶ್ಯಕತೆ ಏನಿಲ್ಲ. ಬಂದು ಅವರಿಗೆ ಕನ್ವಿನ್ಸ್ ಆದರೆ ಬಂದು ಅಡ್ಮಿಷನ್ ತೆಗೆದುಕೊಂಡು ಹೋಗ್ಬೋದು. ಅದಕ್ಕೂ ಅವ್ರು ಬಂದು ಇಲ್ಲಿ ಹಾಲ್ಟ್ ಮಾಡಬೇಕು ಅಂತ ಅವಶ್ಯಕತೆ ಏನಿಲ್ಲ. ಅಂಥ ಅವಶ್ಯಕತೆ ಇದ್ದರೆ ನಮ್ಮ ಹಾಸ್ಟೆಲ್ಗಳಿದ್ದಾವೆ, ಅಲ್ಲೂ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಓಕೆ. ಇನ್ನು ಫ್ಯಾಕಲ್ಟಿ ವಿಚಾರಕ್ಕೆ ಬರೋದಾದರೆ, ಈಗ ಯಾವುದೇ ಒಂದು ಕಾಲೇಜಿಗೆ ಸೇರಿಸಬೇಕಂದ್ರೆ ಅಲ್ಲಿ ಫ್ಯಾಕಲ್ಟಿಗಳು ಹೇಗಿರ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಕೆಲವು ಕಡೆ ಒಂದು ಅರ್ಧ ದಿನ ತನಕ ಒಂದಷ್ಟು ಟೀಚರ್ಸ್ ಬರ್ತಾರೆ, ಅವ್ರು ಬಿಟ್ಟು ಹೋಗ್ತಾರೆ, ಇನ್ನೊಬ್ಬರು ಬರ್ತಿರ್ತಾರೆ. ಸೊ ನಿಮ್ಮಲ್ಲಿ ಯಾವ ರೀತಿ ಎಜುಕೇಷನ್ ಸಿಸ್ಟಮ್ ಇದೆ, ಜೊತೆಗೆ ಫ್ಯಾಕಲ್ಟಿಗಳನ್ನ ನೀವು ಹೇಗೆ ಚೂಸ್ ಮಾಡ್ತಾರೆ? ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ನಮ್ಮಲ್ಲಿ 85ರಿಂದ 89% ಫ್ಯಾಕಲ್ಟಿ ಇರ್ತಕ್ಕಂಥವ್ರು PhD ಫ್ಯಾಕಲ್ಟಿ. ನಮ್ಮ ಬರೀ MBA ಡಿಪಾರ್ಟ್ಮೆಂಟಲ್ಲಿ 30-32 ಜನ ಫ್ಯಾಕಲ್ಟಿ ಇದ್ದಾರೆ. ನಾವು ಇವತ್ತು ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ ಒಂದು ಪ್ರಮುಖ ಮತ್ತು ವಿಶೇಷವಾಗಿರ್ತಕ್ಕಂಥ ಬಿ ಸ್ಕೂಲ್ ಆಗಿ ಹೊರಹೊಮ್ಮಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಫ್ಯಾಕಲ್ಟಿಯ ಕಾಂಟ್ರಿಬ್ಯೂಷನು ತುಂಬ ಇದೆ. ನಿಮಗೆ ಭಾಳ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ನಾನು ನಿಮ್ಗೇನು ಹೇಳಬೇಕು ಅಂತ ಹೇಳಿದ್ರೆ, ನೋಡಿ, ಈ ಒಂದು ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲಲ್ಲಿ ನೀವು ಅಟಾನಮಸ್ ಆಗಿದ್ದೀವಿ ಅಂತ ಹೇಳಿದ್ರು. ನಾವು ಅಟಾನಮಸ್ ಆದಮೇಲೆ ತಂದಿರ್ತಕ್ಕಂಥ ಬದಲಾವಣೆಗಳಿದಾವಲ್ಲ, ನಾವು ಸಿಲೆಬಸ್ಸಲ್ಲಿ ಮಾಡಿರ್ತಕ್ಕಂಥ ಬದಲಾವಣೆಗಳು, ಅದು ಕಾರ್ಪೊರೇಟ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅದನ್ನೇ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮಲ್ಲಿ ಇಂಟರ್ನ್ಶಿಪ್, ಪ್ರತಿ ವಿದ್ಯಾರ್ಥಿಯು 3 ತಿಂಗಳು ಕಾರ್ಪೊರೇಟ್ ಜೊತೆ ಅವನಿಗೆ ನಾವೇ ಇಂಟರ್ನ್ಶಿಪ್ಪಿಗೆ ಬಿಡ್ತೀವಿ. ಅವನು ಕಾರ್ಪೊರೇಟಲ್ಲಿ ಹೋಗಿ ತನ್ನ ಕಲ್ತು ಬಂದು ತನ್ನ ಸ್ವಾಟ್ ಅನಾಲಿಸಿಸ್ ಮಾಡ್ತಾನೆ. ನನ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅಪಾರ್ಚುನಿಟೀಸ್ ಏನು, ಥ್ರೆಟ್ಸ್ ಏನು ಅಂತಕ್ಕಂಥದ್ದನ್ನು ಅದರಿಂದ ನಾವನ್ನು ಮೌಲ್ಡ್ ಮಾಡ್ತೇವೆ ನಾವು ಇದನ್ನು. ಮತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ವಿದ್ಯಾರ್ಥಿ ಸ್ವಾಟ್ ಅನಾಲಿಸಿಸ್ ಮಾಡೋದ್ರ ಜೊತೆಗೆ ಅವನಿಗೆ ವಿಪುಲವಾಗಿರ್ತಕ್ಕಂಥ ಸ್ಪೆಷಲೈಸೇಷನ್ ಅಪಾರ್ಚುನಿಟಿ ಕೊಡ್ತೀವಿ ನಾವು. ನೋಡಿ, ಭಾಳಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಏನಾಗ್ತದೆ ಇವತ್ತು ಅಂತ ಹೇಳಿದ್ರೆ 2, 3, 4 ಸ್ಪೆಷಲೈಸೇಷನ್ ಇರ್ತದೆ. ನಮ್ಮಲ್ಲಿ 8 ಸ್ಪೆಷಲೈಸೇಷನ್ ಕೊಡ್ತೀವಿ ನಾವು. ಸಪ್ಲೈ ಚೈನ್ ಕೊಡ್ತೀವಿ, ಹೆಲ್ತ್ ಕೇರ್ ಕೊಡ್ತೀವಿ, ಮಾರ್ಕೆಟಿಂಗು, ಫೈನಾನ್ಸು, HR ಇದ್ದೇ ಆಗಿದ್ದರು. ಅದ್ರ ಜೊತೆಗೆ ನಾವು ಅನಲಿಟಿಕ್ಸಲ್ಲಿ ಸ್ಪೆಷಲೈಸೇಷನ್ ಕೊಡ್ತೀವಿ. ಅಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ವಿದ್ಯಾರ್ಥಿ ನನ್ನ ಕಾಲೇಜಿಗೆ ಬಂದು, ಸರ್ ನಾನು ಇಂಥ ಸೆಕ್ಟ್ರಲ್ಲಿ ಹೋಗಬೇಕು, ಅನಲಿಟಿಕ್ಸ್ಗೆ ಹೋಗ್ಬೋದು ಅವನು, ಹೆಲ್ತ್ ಕೇರ್ ಹೋಗ್ಬೋದು ಅವನು, ಹಾಸ್ಪಿಟಾಲಿಟಿ ಸೆಕ್ಟರ್ ಹೋಗ್ಬೋದು ಅವನು, ಸಪ್ಲೈ ಚೈನ್ ಹೋಗ್ಬೋದು ಅವನು. ಅಂಥ ಸ್ಪೆಷಲೈಸೇಷನ್ಸ್ ಇದೆ ನಮ್ಮಲ್ಲಿ. ಯಾಕೆಂದರೆ ನಾವೊಂದು ಅಟಾನಮಸ್ ಕಾಲೇಜು. ನಾವು ಅಟಾನಮಸ್ ಆಗಿರೋದ್ರಿಂದ ಯಾವ ಸ್ಪೆಷಲೈಸೇಷನ್ ಕೊಡಬೇಕು, ಯಾವ ಸ್ಪೆಷಲೈಸೇಷನ್ ಇಂಟ್ರೊಡ್ಯೂಸ್ ಮಾಡ್ಬೋದು. ನೋಡಿ, ಈಗಷ್ಟೇ ಹೇಳಿದೆ ನಾನು ನಿಮಗೆ, ಆಂಟ್ರಪ್ರಿನರ್ಶಿಪ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಈ ವರ್ಷದಿಂದ ನಾವು. ಅಂದರೆ ಅವನು ಜನರಲ್ MBA ಸಿಗುತ್ತೆ, ಅವನಿಗೆ MBA ಡಿಗ್ರಿ ಸಿಗುತ್ತೆ. ಅದ್ರ ಜೊತೆಗೆ ಅವನನ್ನು ನಾವು ಒಬ್ಬ ಉದ್ಯಮಶೀಲ ಆಗಲಿಕ್ಕೆ ತಯಾರು ಮಾಡ್ತೇವೆ ನಾವು ಅವನ್ನ. ಆ್ಯಡ್ ಆನ್ ಇಟ್. ನೋಡಿ, ಆ್ಯಡ್ ಆನ್ ಅಂತಕ್ಕಂಥ ಒಂದು ಹೊಸ ಪದ ನೀವು ಹೇಳಿದ್ರಿ. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಿದೆ, ಕ್ಲಬ್ಗಳಿದ್ದಾವೆ, 70% ಅವ್ರ ಲರ್ನಿಂಗು ಒಂದು ಕ್ಲಾಸ್ ರೂಮಿಂದ ಹೊರಗಡೆಯಿಂದ ಬರುತ್ತೆ. ಇದ್ರ ಜೊತೆಗೆ ಅವರಿಗೆ ನಾವು ಸರ್ಟಿಫಿಕೇಟ್ ಪ್ರೋಗ್ರಾಮ್, ನೋಡಿ MOOC ಪ್ರೋಗ್ರಾಮ್ ಅಂತಿದೆ, ಮ್ಯಾಸಿವ್ ಆಪರೇಷನ್, MOOC ಪ್ರೋಗ್ರಾಮ್ಸ್ ಅಂತ ಹೇಳ್ಬಿಟ್ಟು
ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್ ಅಂತ ಹೇಳ್ಬಿಟ್ಟು ಓಕೆ ನಾವು ಅದನ್ನು ಆಫರ್ ಮಾಡ್ತೀವಿ. ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮ್ಯಾನೇಜ್ಮೆಂಟು ವಿದ್ಯಾರ್ಥಿಗಳಿಗೆ ಸಬಲೀಕರಣ ಮಾಡಲಿಕ್ಕೆ ಅಡ್ವಾನ್ಸ್ಡ್ ಎಕ್ಸೆಲ್ ಇರ್ಬೋದು, ಪವರ್ BI ಇರ್ಬೋದು, 6 ಸಿಗ್ಮಾ ಇರ್ಬೋದು, ಫೈನಾನ್ಷಿಯಲ್ ಮಾಡೆಲಿಂಗ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, HR ಅನಾಲಿಟಿಕ್ಸ್ ಇರ್ಬೋದು, ಇದು ಎಲ್ಲದರಲ್ಲಿ ನಾವು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಕೊಡ್ತೀವಿ. ಇದ್ರ ಜೊತೆ ಇದಕ್ಕೆ ಏನು ಹೇಗೆ ಕೊಡ್ತೀವಿ ಅಂತಂದರೆ ನಾವು ಮಾತ್ರ ಕೊಡೋದಲ್ಲ, ನಮ್ಮ ಫ್ಯಾಕಲ್ಟಿ ಮಾತ್ರ ಕೊಡೋದಲ್ಲ, ನಾವು ಹೊರಗಡೆ ಆರ್ಗನೈಸೇಷನ್ ಜೊತೆ MOU ಮಾಡ್ಕೊಂಡಿದ್ದೇವೆ. ಈ KPMG ಜೊತೆ ಇದೆ, ಗ್ರ್ಯಾಂಡ್ ಥ್ರಾಟನ್ ಜೊತೆ ಇದೆ, ಮೆಟಾ ಜೊತೆ ನಮ್ಮ MOU ಇದೆ, ಅದೇ ಮೈಕ್ರೋಸಾಫ್ಟ್ ಜೊತೆ ನಮ್ಮ MOU ಇದೆ. ಅವರು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಪ್ರೋಗ್ರಾಮನ್ನು ಕೊಡ್ತಾರೆ. ಅಂದರೆ ಟೋಟಲಾಗಿ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ವಿದ್ಯಾರ್ಥಿಗಳನ್ನು ಅವನಲ್ಲಿರ್ತಕ್ಕಂಥ ಶಕ್ತಿಯನ್ನು, ಅವನಲ್ಲಿರ್ತಕ್ಕಂಥ ಆಸೆಯನ್ನು, ಅವನಲ್ಲಿರ್ತಕ್ಕಂಥ ಅಭಿಲಾಷೆಯನ್ನು ಒತ್ತಾಸೆಯಾಗಿ ಇಟ್ಕೊಂಡು ಅವನನ್ನು ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಪೊರೇಟ್ ರೆಡಿ ಜೆಂಟ್ಲ್ಮೆನ್ ಅಥವಾ ಜೆಂಟ್ಲ್ ವುಮೆನ್ ಆಗಿ ಮಾಡಿ ಕಳಿಸ್ತಕ್ಕಂಥದ್ದು ನಮ್ಮ ಆಸೆ. ಅದರಲ್ಲಿ ನಾವು ಇಷ್ಟು ವರ್ಷದಿಂದ ಸಫಲತೆಯನ್ನು ಕಂಡಿದ್ದೇವೆ. ಮುಂದಿನ ವರ್ಷಗಳಲ್ಲೂ ಮುಂದಿನ ದಿನಮಾನಗಳಲ್ಲೂ ಆ ಸಫಲತೆಯನ್ನು ಕಾಣ್ತೀವಿ ಅಂತಕ್ಕಂಥ ನಂಬಿಕೆ, ಆಶಾವಾದ ನಮ್ಮಲ್ಲಿ ಸಂಪೂರ್ಣವಾಗಿದೆ. ವಿದ್ಯಾರ್ಥಿಗಳು ಆಸೆ ಇಟ್ಕೊಂಡು ಬರಬೇಕು, ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು. ಇನ್ನೊಂದು ಭಾಳ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಸುಮ್ಮನೆ ಬಂದು ಅಡ್ಮಿಷನ್ ತೆಗೆದುಕೊಂಡೆ ನಾನು MBA ಮಾಡ್ತೀನಿ, ದೊಡ್ಡ ಕೆಲಸ ಸಿಗುತ್ತೆ ಅಂತಕ್ಕಂಥದ್ದು ಸುಳ್ಳು ಮಾತು. ಅವನು ಪರ್ಸೀವರೆನ್ಸ್ ಆ್ಯಂಡ್ ಪರ್ಸ್ಪಿರೇಷನ್ ಅಂತೀವಿ ನಾವು. ಅವನು ಸತತ ಪ್ರಯತ್ನ ಮತ್ತು ಬೇರು ಸುರಿಸ್ಲಿಕ್ಕೆ ರೆಡಿ ಇರಬೇಕು, ಗುರಿ ಇಟ್ಕೊಂಡು ಬರಬೇಕು, ಶ್ರಮ ಹಾಕಬೇಕು. ಆ ಶ್ರಮ ಹಾಕದೆ ಸುಮ್ಮನೆ ಬಂದು ಅಡ್ಮಿಷನ್ ಆದ ತಕ್ಷಣ ಆಗೋದಿಲ್ಲ. ಅದಕ್ಕೆ ನಾವು ಕೆಟಲಿಸ್ಟಾಗಿ ನಾವು ಕೆಲಸ ಮಾಡ್ತೀವಿ, ಫೆಸಿಲಿಟೇಟರಾಗಿ ನಾವು ಕೆಲಸ ಮಾಡ್ತೀವಿ, ಪ್ಲ್ಯಾಟ್ಫಾರ್ಮನ್ನು ನಾವು ಕ್ರಿಯೇಟ್ ಮಾಡಿಕೊಡ್ತೀವಿ. ಅದು ನಮ್ಮ ಜವಾಬ್ದಾರಿ. ಅದನ್ನು ಉಪಯೋಗಿಸಕ್ಕಂಥದ್ದು ವಿದ್ಯಾರ್ಥಿಯ ಜವಾಬ್ದಾರಿ. ಅದಕ್ಕೆ ಪೇರೆಂಟ್ಸ್ ಸಹಕಾರನೂ ಬೇಕು. ನೋಡಿ, ಪೇರೆಂಟ್ಸ್ ಸಹಕಾರ ಬೇಕು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಆ ಒಂದು ಪ್ರಶ್ನೆ ಕೇಳಿದ್ರಿ, ವಿದ್ಯಾರ್ಥಿಗಳು ಅಮೇರಿಕ ಹೋಗ್ತಾರೆ, ಆಸ್ಟ್ರೇಲಿಯಾ ಹೋಗ್ತಾರೆ, ಅಲ್ಲಿ MBA ಮಾಡಿ ಬರ್ತಾರೆ, ಏನು ಅಡ್ವಾಂಟೇಜು, ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಕೇಳಿದ್ರಿ. ನಾನು ಇಲ್ಲಿ ಯಾಕೆ ಮಾಡಬೇಕು ಅಂತ ಆಗ ನಿಮಗೆ ಹೇಳಿದೆ. ನಾನು ಇನ್ನೊಂದು ಹೇಳ್ತೀನಿ ನೋಡಿ, ನಾನು ಪೇರೆಂಟ್ಸ್ ಹತ್ರ ನಾನು ತುಂಬ ಸಾರಿ ಮಾತಾಡುವಾಗ ಹೇಳಿದ್ದಿದ್ದೆ. ನಾನು ವಿದ್ಯಾರ್ಥಿಗಳು ನಾರ್ತ್ ಕರ್ನಾಟಕದಿಂದ ಬಂದಿರ್ತಾರೆ, ಕೋಸ್ಟಲ್ ಕರ್ನಾಟಕದಿಂದ ಬಂದಿರ್ತಾರೆ, ಅಥವಾ ಪಕ್ಕದ ರಾಜ್ಯಗಳಿಂದ ಬಂದಿರ್ತಾರೆ. ಪ್ರತಿ ವಾರ ಪ್ರತಿ ತಿಂಗಳು ಊರಿಗೆ ಹೋಗೋದು ಏನಿರುತ್ತೆ, ಅವನು ಇಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕು. ನಾನು ಪೇರೆಂಟ್ಸಿಗೂ ಹೇಳ್ತೀನಿ, ನಿಮ್ಮ ಸಹಕಾರನೂ ಬೇಕು. ನೋಡಿ, ವಿದ್ಯಾರ್ಥಿ ತಾನು ಕೆಲಸ ಮಾಡೋದು, ತಾನು ಶ್ರಮ ಹಾಕೋದು ಒಂದು. ಎರಡನೇದು, ಅವನನ್ನು ಬೆಳಿಲಿಕ್ಕೆ ಇವರು ಫೆಸಿಲಿಟೇಟ್ ಮಾಡಿಕೊಡ್ಬೇಕು. ಅಂದರೆ ನಾನು, ಪೇರೆಂಟ್ಸು, ವಿದ್ಯಾರ್ಥಿ 3 ಜನ ಕೈ ಜೋಡಿಸಿದಾಗ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಮಾಡಿ ತೋರಿಸಿದ್ದೇವೆ, ಮುಂದೆಯೂ ಮಾಡ್ತೇವೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಸರ್, ABBSನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರಿ? ಜೊತೆಗೆ ಡಿಗ್ರಿಯಿಂದ PhD ವರೆಗೂ ಕೂಡ ಕೋರ್ಸ್ಗಳಿದೆ ಅಂತ ಕೇಳ್ಪಟ್ಟಿದ್ದೇವೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದ್ರೆ ನೋಡಿ, ಡಿಗ್ರಿಯಿಂದ PhD ಬಗ್ಗೆ ನಮ್ಮಲ್ಲಿ BCom, BA, BSc, BCA, BBA ಏವಿಯೇಷನ್ ಇಂಥ ಕೋರ್ಸ್ಗಳು ಇದ್ದಾವೆ. MBA ಇದೆ. MBA ಆಗಲೇ ನಿಮ್ಗೆ ಹೇಳಿದೆ ನಾನು, MBA ಇದೆ, ಜನರಲ್ MBA ಇದೆ, MBA ಅನಾಲಿಟಿಕ್ಸ್ ಇದೆ, MBA ಆಂಟ್ರಪ್ರಿನರ್ಶಿಪ್ ಇದೆ ಅಂತ. ಇದ್ರ ಜೊತೆಗೆ ನಮ್ಮಲ್ಲಿ ರಿಸರ್ಚ್ ಸೆಂಟರ್ ಇದೆ. ನಾವು PhD ಕೋರ್ಸನ್ನು ಆಫರ್ ಮಾಡ್ತೀವಿ. 32 ಜನ ವಿದ್ಯಾರ್ಥಿಗಳು ನಮ್ಮ ಸೆಂಟ್ರಲ್ಲಿ PhD ಮಾಡ್ತಿದ್ದಾರೆ. ಇದರಿಂದ ಅವಕಾಶಗಳು ಮತ್ತು ಇದರಿಂದ ಆಗ್ತಕ್ಕಂಥ ಅನುಕೂಲಗಳು ಏನು ಅಂದರೆ, ಮಾಡ್ತಕ್ಕಂಥ ಸಂಶೋಧನೆ, ಮಾಡ್ತಕ್ಕಂಥ ಪಬ್ಲಿಕೇಷನ್ನು, ಈಗ ಲ್ಯಾಬ್ ಟು ಲ್ಯಾಂಡ್ ಅಂತೀವಿ ನಾವು. ಅಂದರೆ ಏನು ಲ್ಯಾಬೊರೇಟ್ರಿಯಲ್ಲಿ ನಾವು ಸಂಶೋಧನೆ ಮಾಡ್ತೀವಿ ಅದು ಪ್ರಯೋಜನ ಸಿಗಬೇಕು. ಇದು ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಕೆಳಗಡೆ ಹರಿದು ಬರುತ್ತೆ. ರಿಸರ್ಚ್ ಮಾಡ್ತಕ್ಕಂಥದ್ದು, ಪಬ್ಲಿಕೇಷನ್ ಮಾಡ್ತಕ್ಕಂಥದ್ದು, ಅವ್ರಿಗೆ PhD ಸಿಗೋದಷ್ಟೇ ಅಲ್ಲ, 37 ಜನ PhD ಗೈಡ್ಸ್ ಇದ್ದಾರೆ. ಅದ್ರ ಜೊತೆಗೆ 32 ಜನ ವಿದ್ಯಾರ್ಥಿಗಳಿದ್ದಾರೆ PhD ಮಾಡೋರು. ಆ ಸಂಶೋಧನೆಯ ಪ್ರತಿಫಲ ನಮ್ಮ MBA ಹುಡುಗರಿಗೆ ಸಿಗುತ್ತೆ, MBA ಅನಾಲಿಟಿಕ್ಸ್ ಹುಡುಗರಿಗೆ ಸಿಗುತ್ತೆ, ಅದ್ರ ಜೊತೆಗೆ UG ಹುಡುಗರಿಗೂ ಸಿಗುತ್ತೆ ನಮ್ಮಲ್ಲಿ ಆ ಪ್ರತಿಫಲ. ಅಂದು ಒಂದು ರಿಸರ್ಚ್, ಅಕಾಡೆಮಿಕ್, ನಾಲೆಡ್ಜ್ ಕ್ರಿಯೇಷನ್, ನಾಲೆಡ್ಜ್ ಡಿಸಿಮಿನೇಷನ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ನಿಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗಿದೆ ಅಂತ ಹೇಳ್ಬಿಟ್ಟು, ಅಂತಾರಾಷ್ಟ್ರೀಯ ಅಫಿಲಿಯೇಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ಪ್ರಪಂಚದ 5-6 ವಿಶ್ವವಿದ್ಯಾಲಯದ ಜೊತೆ MOU ಮಾಡ್ಕೊಂಡಿದ್ದೇವೆ. ಇದ್ರ ಜೊತೆಗೆ IACB USA ಅಂತ ಇದೆ, ಅದರ ಅಕ್ರಿಟೇಷನ್ ಇದೆ. ನಮಗೆ NAC ಇವತ್ತು ತುಂಬ ಕಾಮನ್ ಆಗಿ ಹೋಗಿದೆ. ಎಲ್ಲ ಕಾಲೇಜುಗಳು NAC ಅಕ್ರಿಟೇಷನ್ ಇರ್ತವೆ. ನಾವು 3 ಸೈಕಲ್ 15 ವರ್ಷದಿಂದ A ಗ್ರೇಡ್ ತೆಗೆದುಕೊಂಡಿರ್ತಕ್ಕಂಥ ಕಾಲೇಜ್ ನಮ್ಮದು. ಅದ್ರ ಜೊತೆಗೆ ನಮ್ಮಲ್ಲಿ ಇನ್ನೂ ಹಲವು QSI ಗೇಜ್ ಅಂತಿದೆ, ಅದ್ರ ಜೊತೆಗೆ IACB ಅಂತಿದೆ. ಇದರೆಲ್ಲ ನಮ್ಮದು ಅಕ್ರಿಟೇಷನ್ ಆಗಿದೆ. ನನಗೆ ಹೆಮ್ಮೆ ಅನಿಸುತ್ತೆ, ನನ್ನ ಕಲೀಗ್ ಡಾಕ್ಟರ್ ಜಯಂತಿ ಅಂತಿದ್ದಾರೆ, ಅವರು ಏಷ್ಯಾ 10 ರೀಜನಲ್ ಕಾನ್ಫರೆನ್ಸಿನ
ಜನರಲ್ ಸೆಕ್ರೆಟರಿ ಅವರೀಗ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಆಗ್ತಿದ್ದಾರೆ IACB ಇದು. ನಾವು ಹೋದ ವರ್ಷ IACB ಇಂಟರ್ನ್ಯಾಷನಲ್ ಕಾನ್ಫರೆನ್ಸನ್ನು ನಮ್ಮ ಕಾಲೇಜಲ್ಲಿ ಹೋಸ್ಟ್ ಮಾಡ್ತೀವಿ ನಾವು. ಅಂದರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ದೇಶದ ಮತ್ತು ವಿದೇಶದ ಸಂಪರ್ಕಗಳು, ಅಫಿಲಿಯೇಷನ್ಗಳು, ಅಕ್ರಿಟೇಷನ್ಗಳು ತುಂಬ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು ಮತ್ತೊಂದು ABBSನ ವಿಶೇಷ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಜೊತೆಗೆ ABBS ಅಂದರೆ ಒಂದು ರೀತಿ ಪ್ರಾಮಿಸಿಂಗ್ ಆಗಿ ನನಗಂತೂ ನಿಜಕ್ಕೂ ಕೂಡ ಕಾಣಿಸ್ತಾ ಇದೆ. ಜೊತೆಗೆ ವೀಕ್ಷಕರು ಕೂಡ ಈಗ ಇಷ್ಟು ತನಕ ಕಾರ್ಯಕ್ರಮವನ್ನು ನೋಡಿದಿರಿ. ಸೊ ತಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಅಳುಕಿಲ್ಲದೆ, ಯಾವುದೇ ರೀತಿ ಕ್ವೆಶನ್ಸ್ ಇದ್ದರೂ ಕೂಡ TV ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ಪಡ್ಕೊಳ್ಬೋದು. ABBSಗೆ ಜಾಯ್ನ್ ಆಗಬೇಕಂತಂದರೆ, ಜೊತೆಗೆ ನಿಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಬೇಕು, ಯಾರ್ದೋ ಕೈ ಕೆಳಗಡೆ ನಮ್ಮ ಮಕ್ಕಳು ಕೆಲಸ ಮಾಡಬಾರ್ದು, ನನ್ನ ಮಗನೇ ಒಂದು ಅಥವಾ ನನ್ನ ಮಗಳೇ ಒಂದು ಬಿಸ್ನೆಸ್ ವುಮನ್ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಜೊತೆಗೆ 100 ಜನಕ್ಕೆ ಕೆಲಸ ಕೊಡಬೇಕು ಅಂತಂದರೆ ABBS ಇಸ್ ದ ರೈಟ್ ಚಾಯ್ಸ್ ಅಂತ ಹೇಳ್ತೀನಿ. ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ. ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ABBSನಲ್ಲಿ ಯಾವ ರೀತಿ ಕೋರ್ಸ್ ಇರುತ್ತೆ, ಜೊತೆಗೆ ಯಾವ ರೀತಿ ಟೀಚಿಂಗ್ ಇರುತ್ತೆ, ಜೊತೆಗೆ ABBSನಲ್ಲಿ ಓದೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದ ಸರ್. ಧನ್ಯವಾದ ಮೇಡಮ್. ವೀಕ್ಷಕರೇ, ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಆಚಾರ್ಯ ಬೆಂಗಳೂರು ಬಿ ಸ್ಕೂಲ್, ಮಾಗಡಿ ರೋಡ್ ಹತ್ತಿರ, ಬೆಂಗಳೂರು 560091. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 9141707070. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ, www.abbs.edu.in ಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಪಡ್ಕೊಳ್ಬಹುದಾಗಿದೆ. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.